ಮೌನವಾಯಿತು 48,000 ಹಾಡುಗಳ ಅಮರ ಕೋಗಿಲೆ. ಭಾರತೀಯ ಸಂಗೀತ ಸಾಗರದಲ್ಲಿ ತೇಲಿಬಂದವು ಕಂಬನಿಗಳ ಅಲೆ. ನಮಸ್ಕಾರ ಸ್ನೇಹಿತರೆ, ಇಂದು ಭಾರತೀಯ ಸಂಗೀತ ಲೋಕ ಕಂಬನಿ ಮಿಡಿದಿದೆ. ಲಕ್ಷಾಂತರ ಸಂಗೀತ ಪ್ರೇಮಿಗಳ ಮನಸ್ಸನ್ನು ತನ್ನ ಸುಮಧುರ ಕಂಠದಿಂದ ಗೆದ್ದಿದ್ದ ದಕ್ಷಿಣ ಭಾರತದ ಗಾನಕೋಗಿಲೆ ಎಂದೇ ಖ್ಯಾತರಾದ ಎಸ್. ಜಾನಕಿ ಅವರ ನೆನಪು ಇಂದು ಪ್ರತಿಯೊಬ್ಬರ ಹೃದಯವನ್ನು ಭಾರವಾಗಿಸಿದೆ. 1938ರ ಏಪ್ರಿಲ್ 23ರಂದು ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ರೆಪ್ಪಲ್ಲೆಯಲ್ಲಿ ಜನಿಸಿದ ಶಿಷ್ಟಲ ಶ್ರೀರಾಮಮೂರ್ತಿ ಜಾನಕಿ ಬಾಲ್ಯದಿಂದಲೇ ಸಂಗೀತದ ಮೇಲೆ ಅಪಾರ ಆಸಕ್ತಿ ಬೆಳೆಸಿಕೊಂಡಿದ್ದರು. 1957ರಲ್ಲಿ ಕೇವಲ 19ನೇ ವಯಸ್ಸಿನಲ್ಲಿ ಹಿನ್ನೆಲೆ ಗಾಯಕಿಯಾಗಿ ಚಿತ್ರರಂಗ ಪ್ರವೇಶಿಸಿದ ಅವರು ನಂತರ ಹಿಂದಿರುಗಿ ನೋಡಲೇ ಇಲ್ಲ. 6 ದಶಕಗಳಿಗೂ ಹೆಚ್ಚು ಕಾಲ ಸಂಗೀತ ಲೋಕವನ್ನು ಆಳಿದ ಎಸ್. ಜಾನಕಿ ಅವರು 20ಕ್ಕೂ ಹೆಚ್ಚು ಭಾರತೀಯ ಭಾಷೆಗಳಲ್ಲಿ 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿ ವಿಶ್ವದ ಅಪರೂಪದ ಗಾಯಕಿಯರಲ್ಲಿ ಒಬ್ಬರಾಗಿದ್ದಾರೆ. ಕನ್ನಡಿಗರಿಗೆ ಅವರು ಇನ್ನಷ್ಟು ಆತ್ಮೀಯರು. ರಾಜ್ಕುಮಾರ್, ಎಸ್.ಪಿ. ಬಾಲಸುಬ್ರಹ್ಮಣ್ಯಂ, ವಿಷ್ಣುವರ್ಧನ್, ಅಂಬರೀಶ್ ಸೇರಿದಂತೆ ಕನ್ನಡ ಚಿತ್ರರಂಗದ ಅನೇಕ ಮಹನೀಯರ ಸಿನಿಮಾಗಳಲ್ಲಿ ಅವರ ಧ್ವನಿ ಅನುರಣಿಸಿದೆ. ಅವರ ಹಾಡುಗಳು ಕೇವಲ ಸಂಗೀತವಲ್ಲ, ಅವು ಪ್ರೀತಿ, ನೋವು, ಸಂತೋಷ, ಭಕ್ತಿ ಮತ್ತು ಬದುಕಿನ ಭಾವನೆಗಳನ್ನು ಜನರ ಹೃದಯಕ್ಕೆ ತಲುಪಿಸಿದ ಅಮೃತಧಾರೆ. ಅವರ ಅದ್ಭುತ ಸಾಧನೆಗೆ 4 ರಾಷ್ಟ್ರ ಪ್ರಶಸ್ತಿಗಳು, 33ಕ್ಕೂ ಹೆಚ್ಚು ರಾಜ್ಯ ಪ್ರಶಸ್ತಿಗಳು, ಪದ್ಮಭೂಷಣ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಮೈಸೂರು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಸೇರಿದಂತೆ ಅನೇಕ ಗೌರವಗಳು ಸಂದಿವೆ. 2017ರಲ್ಲಿ ಅವರು ಗಾಯನ ಜೀವನಕ್ಕೆ ವಿದಾಯ ಹೇಳಿದರು. ಇಂದು ಅಂದರೆ ಶನಿವಾರ ಜುಲೈ 11ರಂದು ಮೈಸೂರಿನಲ್ಲಿ ಅವರ 88ನೇ ವಯಸ್ಸಿನಲ್ಲಿ ವಯೋಸಹಜ ಅನಾರೋಗ್ಯ ಮತ್ತು ಹೃದಯಾಘಾತದಿಂದ ನಿಧನರಾದರು. ಆದರೆ ಅವರ ಧ್ವನಿಗೆ ಎಂದಿಗೂ ವಿದಾಯವಿಲ್ಲ. ಅವರು ಹಾಡಿದ ಪ್ರತಿಯೊಂದು ಗೀತೆ ಇಂದಿಗೂ ನಮ್ಮ ಮನೆಗಳಲ್ಲಿ, ನಮ್ಮ ನೆನಪುಗಳಲ್ಲಿ, ನಮ್ಮ ಹೃದಯಗಳಲ್ಲಿ ಜೀವಂತವಾಗಿದೆ. ಕೆಲವು ಧ್ವನಿಗಳು ಕಾಲವನ್ನು ಮೀರಿ ಬದುಕುತ್ತವೆ. ಎಸ್. ಜಾನಕಿ ಅವರ ಧ್ವನಿ ಅಂತಹ ಅಮರನಾದ. ಗಾನಕೋಗಿಲೆ ಎಸ್. ಜಾನಕಿ ಅವರಿಗೆ ನಮ್ಮೆಲ್ಲರ ಭಾವಪೂರ್ಣ ಶ್ರದ್ಧಾಂಜಲಿ. ಸ್ಟೋರಿ: ಸುರೇಶ ಬಳಗಾನೂರು.